ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹತೆಗೆ ಮತ್ತೊಂದು ಹೆಸರೇ ನ್ಯೂಸ್ 18 ಕನ್ನಡ. ನಾವು ಕರ್ನಾಟಕದ ಹಳ್ಳಿಗಳ ಧ್ವನಿಯಾದ್ವಿ. ನೀವು ನಮ್ಮನ್ನ ನಂಬರ್ 1 ಮಾಡಿದ್ರಿ. ಕನ್ನಡ ನ್ಯೂಸ್ ಚಾನೆಲ್ಗಳ ಹೊಸ ಲೀಡರ್ ಆಗಿ ನ್ಯೂಸ್ 18 ಕನ್ನಡ ಹೊರಹೊಮ್ಮಿದೆ. ಧರ್ಮಸ್ಥಳ ಬುರುಡೆ ರಹಸ್ಯದ ವಿಚಾರದಲ್ಲೂ ನಿಷ್ಪಕ್ಷಪಾತ ಸುದ್ದಿ ಮಾಡಿರೋದು ನಮ್ಮ ಹೆಮ್ಮೆ. ಅಷ್ಟಕ್ಕೂ ಇವತ್ತು ಧರ್ಮಸ್ಥಳದಲ್ಲಿ ಏನೆಲ್ಲ ಆಯಿತು ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪತ್ರಕರ್ತರ ಮೇಲೆ ದಾಳಿ ಮಾಡಿರುವಂತದ್ದು, ಹಲ್ಲೆ ಮಾಡಿರುವಂತದ್ದು ಎಲ್ಲವೂ ಕೂಡ ಅಕ್ಷಮ್ಯ ಅಪರಾಧ. ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೊಳ್ಳಿ. ಧರ್ಮಸ್ಥಳದಲ್ಲಿ ಬುರುಡೆಗಳ ಹುಡುಕಾಟ ಶುರುವಾಗಿ ಇವತ್ತಿಗೆ ಬರೋಬ್ಬರಿ 9 ದಿನ. ಕಳೆದ ಬುಧವಾರ ಶುರುವಾದ ಶೋಧ ಕಾರ್ಯ ಮಳೆ ಗಾಳಿಯಲ್ಲೂ ಮುನ್ನುಗ್ತಿತ್ತು. ಎಂಥದ್ದೇ ಅಡೆತಡೆಗಳು ಬಂದರೂ ಒಂದೇ ಒಂದು ದಿನವೂ ಬುರುಡೆ ಹುಡುಕಾಟ ನಿಂತಿರಲಿಲ್ಲ. ಆದ್ರಿವತ್ತು ಬುರುಡೆ ಹುಡುಕಾಟಕ್ಕೆ ಬ್ರೇಕ್ ಬಿದ್ದಿದೆ. ನಿನ್ನೆ ಸಂಜೆ ಧರ್ಮಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದ ಬೆನ್ನಲ್ಲೇ ಬುರುಡೆ ಶೋಧ ಕಾರ್ಯಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಅನಾಮಿಕ ಗುರುತು ಮಾಡಿದ್ದ 13 ಸ್ಪಾಟ್ಗಳಲ್ಲಿ ಬಾಕಿ ಇರೋದು ಇನ್ನೊಂದೇ ಜಾಗ. ಈ ಪಾಯಿಂಟ್ ಸುತ್ತವೇ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ನಿತ್ಯ 11 ಗಂಟೆ ಸುಮಾರಿಗೆ ಎಸ್ಐಟಿ ಕಚೇರಿಗೆ ವಕೀಲರ ಜೊತೆ ಬರ್ತಿದ್ದ ಅನಾಮಿಕ ವ್ಯಕ್ತಿ ಇವತ್ತು ಕಚೇರಿಗೆ ಬರೋದು ತಡವಾಗಿತ್ತು. ಎಂದಿನಂತೆ ಕಚೇರಿಗೆ ಬಂದು ಕಾದಿದ್ದ ಎಸಿ ಸ್ಟೆಲ್ಲಾ ವರ್ಗೀಸ್ ಅನಾಮಿಕ ಬರೋದು ತಡವಾಗ್ತಿದ್ದಂತೆ ವಿಡಿಯೋ ಕಾನ್ಫರೆನ್ಸ್ ಇದ್ದ ಕಾರಣ ಅಲ್ಲಿಂದ ತೆರಳಿದ್ರು. ಅಷ್ಟರಲ್ಲಿ ಕಚೇರಿಗೆ ಬಂದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಅಲ್ಲದೆ ಅನಾಮಿಕನನ್ನು ವಿಚಾರಣೆಗೊಳಪಡಿಸಿದ್ರು ಎನ್ನಲಾಗಿದೆ. ಇನ್ನು ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಟ ಶುರುವಾಗಿ ಇಷ್ಟು ದಿನವಾದರೂ ಎಲ್ಲವೂ ತಣ್ಣಗಿತ್ತು. ಎಲ್ಲೂ ಕೂಡ ಗಲಾಟೆಯ ಸದ್ದು ಕೇಳಿರಲಿಲ್ಲ. ಆದರೆ ನಿನ್ನೆ ಸಂಜೆ ಹೊತ್ತಿದ ಆಕ್ರೋಶದ ಕಿಚ್ಚು ದೊಡ್ಡ ಸುದ್ದಿಯಾಗಿತ್ತು. ಕೆಲವರ ಮೇಲೆ ಹಲ್ಲೆ ಮಾಡಿದ ಸಂಬಂಧ ಪೊಲೀಸರು ಫುಲ್ ಟೈಟ್ ಮಾಡುತ್ತಿದ್ದಾರೆ. ಧರ್ಮಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದ್ದರ ಸಂಬಂಧ 7 ಕೇಸ್ಗಳು ದಾಖಲಾಗಿವೆ. ಧರ್ಮಸ್ಥಳ ಸ್ಟೇಷನ್ನಲ್ಲಿ 4 ಕೇಸ್ ದಾಖಲಾದರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ 3 ಕೇಸ್ ಬಿದ್ದಿದೆ. ಹಾಗೆಯೇ 150ಕ್ಕೂ ಅಧಿಕ ಜನರ ವಿರುದ್ಧ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು, ಅಕ್ರಮ ಕೂಟ ಸೇರಿದ ಆರೋಪದಲ್ಲಿ 3 ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಪರಸ್ಪರ ಹಲ್ಲೆ ನಡೆಸಿದ ಆರೋಪದಡಿ 4 ಕೇಸ್ ರಿಜಿಸ್ಟರ್ ಆಗಿದ್ದು, ಪಾಂಗಳದಲ್ಲಿ ಅಕ್ರಮ ಕೂಟ ಸೇರಿದ್ದಕ್ಕೆ 2 ಎಫ್ಐಆರ್ ದಾಖಲಿಸಲಾಗಿದೆ. ಹಾಗೆಯೇ ಉಜಿರೆಯ ಬೆನಕ ಆಸ್ಪತ್ರೆ ಬಳಿ ಅಕ್ರಮ ಕೂಟ ಸೇರಿದ ಆರೋಪದಡಿಯೂ 1 ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನು ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಯಾರೇ ತಪ್ಪು ಮಾಡಿದ್ರೂ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಗಲಾಟೆ ಆಗ್ತದೆ, ಹಲ್ಲೆ ಆಗಿದೆ. ನಿನ್ನೆ ಪೊಲೀಸ್ ಠಾಣೆ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ರು. ಗಲಾಟೆ ಆಗ್ತಿದೆ. ಪರಿಸ್ಥಿತಿ ಬಗ್ಗೆ ಮಾಹಿತಿ ಹೇಗೆ ಸರ್? ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೊಳ್ಳಿ. ಇನ್ನು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ಡಿಜಿಐಜಿಪಿಗೆ ವಕೀಲ ಎಪಿ ರಂಗನಾಥ್ ದೂರು ನೀಡಿದ್ದಾರೆ. ಧರ್ಮಸ್ಥಳದ ಬುರುಡೆ ರಹಸ್ಯ ಸಚಿವ ಸಂಪುಟ ಸಭೆಯಲ್ಲೂ ಚರ್ಚೆಯಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದು, ಅನಾಮಿಕ ತೋರಿಸಿದ ಸ್ಥಳಗಳಲ್ಲಿ ಶೋಧ ನಡೆಸಲಾಗ್ತಿದ್ದು, ಪಾಯಿಂಟ್ ನಂಬರ್ 6ರಲ್ಲಿ ಅಸ್ಥಿಪಂಜರ ಸಿಕ್ಕಿದೆ. ಅದನ್ನ ಪರಿಶೀಲನೆಗೆ ಕಳಿಸಿದ್ದೇವೆ. ನಿನ್ನೆ ಸಣ್ಣ ಘರ್ಷಣೆಯಾಗಿದೆ. ಪೊಲೀಸರು ಹತೋಟಿಗೆ ತಂದಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ನಿನ್ನೆ ನಡೆದ ದಾಳಿ ಅಕ್ಷಮ್ಯ ಅಪರಾಧ, ಪಾರದರ್ಶಕ ತನಿಖೆ ಆಗಬೇಕು ಎಂದಿದ್ದಾರೆ. 6ನೇ ಸ್ಥಳದಲ್ಲಿ ಒಂದು ಗಂಡಸಿನ ಅಸ್ಥಿಪಂಜರ ಸಿಕ್ಕಿದ್ದೇನೋ ತಾವೆಲ್ಲ ರಿಪೋರ್ಟ್ ಮಾಡಿದಿರಿ ಈಗಾಗಲೇ. ಮತ್ತು 13 ಸ್ಥಳಕ್ಕೆ ಹೋದಾಗ ಕೂಡ ಎಲ್ಲೂ ಸಿಗ್ಲಿಲ್ಲ ಅನ್ನುವಂಥದ್ದು. ಅದು ಹೊರತುಪಡಿಸಿ ಬೇರೆ ಎಲ್ಲೋ ಗುಡ್ಡದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅನ್ನುವಂಥದ್ದು, ಅದನ್ನು ಕೂಡ ಎಲ್ಲ ಸೀಲ್ ಮಾಡಿ FSLಗೆ ಕಳಿಸ್ತಕ್ಕಂಥ ಕೆಲಸ SITನವರು ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ 2 ಗುಂಪುಗಳಾಗಿ ಘರ್ಷಣೆ ನೆನ್ನೆ ದಿವಸ ಆಗಿದೆ. ಕೇಸ್ ಕೊಟ್ಟಿದ್ದಾರೆ. ಏನು ಧರ್ಮಸ್ಥಳ ಈ ಘಟನೆ ವಿಚಾರದಲ್ಲಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ, ಒಂದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿ ಕೂಡ ನಾವು ಹೇಳಿದ್ವಿ. ಇದರ ನಡುವೆ ನೆನ್ನೆ ನಡೆದಿರ್ತಕ್ಕಂಥ ಘಟನೆ, ಇವತ್ತು ಪತ್ರಕರ್ತರ ಮೇಲೆ ದಾಳಿ ಮಾಡಿರುವಂಥದ್ದು, ಹಲ್ಲೆ ಮಾಡಿರುವಂಥದ್ದು ಎಲ್ಲವೂ ಕೂಡ ಅಕ್ಷಮ್ಯ ಅಪರಾಧ. ಏನೇ ಸರಿ ತಪ್ಪುಗಳಿದ್ರು ಕೂಡ ಯಾರೂ ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ತತ್ಕ್ಷಣ ಕ್ರಮನ ಕೈಗೊಳ್ಳಬೇಕು. ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಕ್ರಮನ ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ಮಾಡ್ತೇನೆ. ಬುರುಡೆ ಹುಡುಕಾಟ ಬರುತ್ತಾ ಜಿಪಿಆರ್ ತಂತ್ರಜ್ಞಾನ. ಧರ್ಮಸ್ಥಳದ ಬುರುಡೆ ರಹಸ್ಯ ಭೇದಿಸೋಕೆ ಜಿಪಿಆರ್ ತಂತ್ರಜ್ಞಾನ ಬಳಸಬೇಕು ಅನ್ನೋ ಕೂಗು ಜೋರಾಗ್ತಿದೆ.
ದಶಕಗಳ ಬಳಿಕ ಪ್ರತ್ಯಕ್ಷನಾಗಿರೋ ಅನಾಮಿಕ 13 ಸ್ಪಾಟ್ ಗುರುತಿಸಿದ್ದ. ಈ ಜಾಗದಲ್ಲಿ ಈಗಾಗಲೇ ಅಗೆದು ಬಗೆದು ಆಗಿದೆ. ಇಷ್ಟು ವರ್ಷದ ನಂತರ ಜಾಗದ ಗುರುತು ಮಾಡಿರೋದ್ರಿಂದ ಹೆಣ ಹೂತಿರೋ ಜಾಗ ಆಚೆ ಈಚೆ ಆಗಿರೋ ಸಾಧ್ಯತೆ ಇದೆ. ಹೀಗಾಗಿ ಜಿಪಿಆರ್ ಬಳಸಬೇಕು ಅನ್ನೋ ಒತ್ತಾಯ ಜೋರಾಗ್ತಿದೆ. ಹೆಣ ಹೂತಿರುವ ಬಗ್ಗೆ ಸ್ಪಷ್ಟತೆ ಇಲ್ಲದ ಸ್ಥಳಗಳಲ್ಲಿ ಜಿಪಿಆರ್ ಬಳಕೆ ಮಾಡಲಾಗುತ್ತೆ. ಸಂಶಯಗಳಿದ್ದ ಜಾಗದಲ್ಲಿ ಜಿಪಿಆರ್ ಬಳಸಿ ಪತ್ತೆ ಮಾಡಲು ಸಹಾಯಕವಾಗುತ್ತೆ. ಭೂಮಿ ಮೇಲೆ ಜಿಪಿಆರ್ ಸ್ಕ್ಯಾನ್ ಮಾಡಿ ಪತ್ತೆ ಹಚ್ಚಬಹುದು. ಆಂಟೆನಾ ಮೂಲಕ ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಿರಣ ಉತ್ಪತ್ತಿಯಾಗಲಿದ್ದು, ಶಕ್ತಿಯುತ ಕಿರಣಗಳನ್ನು ನೆಲದೊಳಗೆ ಬಿಟ್ಟು ಮಣ್ಣೊಳಗಿನ ಅಂಶ ಪರೀಕ್ಷೆ ಮಾಡುತ್ತಾರೆ. ಮಣ್ಣಿನಲ್ಲಿ ವ್ಯತ್ಯಾಸ ಕಂಡುಬಂದಲ್ಲಿ ಅದು ಮಾನಿಟರ್ನಲ್ಲಿ ಕಾಣಿಸುತ್ತೆ. ಮಣ್ಣಿನೊಳಗೆ ಏನೇ ವಸ್ತುಗಳಿದ್ದರೂ ನಮಗೆ ಗೊತ್ತಾಗುತ್ತೆ. ಮಣ್ಣಿನ ಪದರದಲ್ಲಿ ಬದಲಾವಣೆ ಆಗಿದ್ದರೂ ಸಹ ಗೊತ್ತಾಗುತ್ತೆ. ಕಲ್ಲು, ನೀರು, ಕಬ್ಬಿಣದ ಅಂಶ, ಗಾಳಿ ಪ್ರಮಾಣವೂ ಗೊತ್ತಾಗಲಿದ್ದು, ಮನುಷ್ಯ ಸೇರಿದಂತೆ ಯಾವುದೇ ಪ್ರಾಣಿಯ ಮೂಳೆಗಳಿದ್ರೂ ಗೋಚರವಾಗಲಿದೆ. ಒಟ್ನಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದ್ದು, ಜಿಪಿಆರ್ ತಂತ್ರಜ್ಞಾನದ ಹುಡುಕಾಟ ಶುರುವಾಗುತ್ತಾ ಕಾದು ನೋಡಬೇಕು. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಅಜಿತ್ ಹಾಗೂ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಆತ ನಾಟಿ ಔಷಧಿ ಕೊಡೋ ಪಂಡಿತ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ. ಎಣ್ಣೆ ಚಟ ಬಿಡಿಸ್ತೀನಿ ಅಂತ ಔಷಧಿ ಕೊಟ್ಟವ 4 ಜೀವ ತೆಗೆದಿದ್ದಾನೆ. ಜೀವನ ಹೋಯ್ತಲ್ಲ ಸರ್, ನಮ್ಗೇನು ಗೊತ್ತ್ರಿ. ಈಗ ಚಲೋ ಆಗ್ತದಂತ ನಾ ಕರ್ಕೊಂಡು ಹೋಗಿನ್ರಿ. ಕುಡಿತದ ಚಟ ಬಿಡಿಸ್ತೀನಿ ಎಂದ ಜೀವವನ್ನೇ ತೆಗೆದ ಫಕೀರಪ್ಪನ ನಾಟಿ ಔಷಧಿ, 4 ಕುಡುಕರು ಬಲಿ. ಈಗೀಗೆಲ್ಲ ದುಡ್ಡು ಮಾಡೋದಕ್ಕೆ ನಾನಾ ದಾರಿ ಹುಡ್ಕೊಂಡಿದ್ದಾರೆ. ಊರೂರಲ್ಲೂ ನಾಟಿ ಪಂಡಿತರು ತಲೆ ಎತ್ತಿದ್ದಾರೆ ಬಿಡಿ. ಮೂಲ ವ್ಯಾಧಿಯಿಂದ ಹಿಡಿದು ಎಲ್ಲ ಮೂಲಕ್ಕೂ ಔಷಧಿ ಕೊಡ್ತೀವಿ ಅನ್ನೋರು ಬೀದಿ ಬೀದಿಯಲ್ಲಿದ್ದಾರೆ. ಯಾವ ಮದ್ದು ಅರಿತಾರೋ, ಅದೇನ್ ರಸ ಕೊಡ್ತಾರೋ ಗೊತ್ತಿಲ್ಲ. ಇವರು ಕೊಡೋ ಔಷಧಿಗೆ ಹೇಗೆ ಗ್ಯಾರಂಟಿ ಇಲ್ವೋ, ಆ ಔಷಧಿ ಕುಡಿದವರಿಗೂ ಗ್ಯಾರಂಟಿ ಇರಲ್ಲ. ಇದಕ್ಕೆ ಜೀವಂತ ಸಾಕ್ಷಿಯೇ ಕಲಬುರಗಿಯಲ್ಲಾಗಿರೋ ಈ ಘಟನೆ. ಕುಡಿತದ ಚಟ ಬಿಡಿಸೋದಕ್ಕೆ ಅಂತ ನಾಟಿ ಔಷಧಿ ಕೊಡ್ತೀನಿ ಅಂತಿದ್ದವ 4 ಬದುಕಿಗೆ ಕೊಳ್ಳಿ ಇಟ್ಟಿದ್ದಾನೆ. ಇವನೇ ನೋಡಿ ನಾಟಿ ಔಷಧಿ ಕೊಡ್ತಿದ್ದ ಮಹಾನ್ ಪಂಡಿತ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಇಮಡಾಪುರ ನಿವಾಸಿ ಸಾಯಪ್ಪ ಮುತ್ಯ ಅಲಿಯಾಸ್ ಫಕೀರಪ್ಪ ಅನ್ನೋ ಈತ 10 ಸಮಸ್ಯೆಗಳಿಗೆ ಗಿಡಮೂಲಿಕೆ ಔಷಧಿ ಕೊಡ್ತಿದ್ದಂತೆ. ಈ ಹಿಂದೆ ಇವರ ಅಜ್ಜ ಸಹ ಔಷಧಿ ಕೊಡ್ತಿದ್ರಂತೆ. ಅದನ್ನೇ ಈತ ಕೂಡ ಮುಂದುವರೆಸಿದ್ದ. ಕಳೆದ ಭಾನುವಾರ 5-6 ಮಂದಿ ಕುಡುಕರಿಗೆ ಮೂಗಲ್ಲಿ ಅದೇನೋ ಔಷಧಿ ಬಿಟ್ಟಿದ್ದ. ಮತ್ತೆ ಬುಧವಾರ ಬನ್ನಿ, ಆಗ್ಲೂ ಇನ್ನೊಂದು ಔಷಧಿ ಕೊಡೋದಿದೆ ಎಂದಿದ್ದ. ಹೀಗಾಗಿ ನಿನ್ನೆ ಸುಮಾರು ಜನ ಬಂದಿದ್ರು. ಏನೋ ಔಷಧಿಯನ್ನ ಮೊಸರಿನಲ್ಲಿ ಮಿಕ್ಸ್ ಮಾಡಿದವ ಎಲ್ರಿಗೂ ಕುಡಿಯೋದಕ್ಕೆ ಹೇಳಿದ್ದಾನೆ. ಅದನ್ನ ಕುಡಿದ ಸ್ವಲ್ಪ ಹೊತ್ತಲ್ಲೇ ಗಣೇಶ್ ರಾಠೋಡ್ ಅನ್ನೋನು ನರಳಿ ಪ್ರಾಣ ಬಿಟ್ಟಿದ್ದಾನೆ. ಈತನ ಬೆನ್ನಲ್ಲೇ ಆಸ್ಪತ್ರೆ ಸೇರಿದ್ದ ಲಕ್ಷ್ಮಿ, ನಾಗೇಶ್ ಹಾಗೂ ಮನೋಹರ್ ಚೌಹಾಣ್ ಕೂಡ ಪ್ರಾಣ ಬಿಟ್ಟಿದ್ದಾರೆ. ಗಿಡ ಇರುತ್ತೆ, ಅದು ಮುಗಿದಾಗ ಹಾಕ್ಯಾರಿ. ಈಚೆ ಕಡೆ ಸ್ವಲ್ಪ ಹಾಕ್ಯಾರಿ. ಒಂದು 1/2 ಅವರ್ ಚಕ್ಕರ್ ಬಂತೀರಿ, 40 ನಿಮಿಷದಾಗ ಹಂಗೆ ಮಕ್ಕೊಂಡೇವ್ರಿ. ಕುಡಿಯಕ್ಕೆ ನಿನ್ನೆ ಗಿಲಾಸ್ದಾಗ ಕೊಟ್ಟಿರಿ. ಏನು 5 ನಿಮಿಷ ಮಿಕ್ಸ್ ಇತ್ತಿರ ಅದು ಏನೋ ಕುಡ್ದಿದ್ರು. ಒಂದು 1/2 ಅವರ್ 40 ನಿಮಿಷ ಆ ಕಡೆ ಫುಲ್ ಟಚ್ ಮಾಡಿದ್ರೆ ವೈಬ್ರೇಷನ್ ಫುಲ್ಲು ಶಾರ್ಟಿಂಗ್ ಹೊಡ್ತಂಗೆ ಹೊಡ್ಲತ್ತ. ನಾವು ಡ್ರಿಂಕ್ ಮಾಡಿದಾಗ ಬಂದ್ ಮಾಡ್ಲಿಕ್ಕೆ ಹೋಗಿದ್ದೀವಿ ನಾವು. ಯಾವಾಗ 4 ಬಲಿಯಾದ್ರೂ ನಾಟಿ ಪಂಡಿತ ನಾಪತ್ತೆಯಾಗಿದ್ದ. ತೆಲಂಗಾಣದ ತಂಗಿ ಮನೆಯಲ್ಲಿ ತಲೆಮರೆಸಿಕೊಂಡಿದ್ದವನನ್ನ ಪೊಲೀಸರು ಎತ್ತಾಕೊಂಡು ಬಂದಿದ್ದಾರೆ. ಆದರೆ ಈತನ ಔಷಧಿ ನಂಬ್ಕೊಂಡು ಬಂದವರು ಮಾತ್ರ ತಮ್ಮವರನ್ನ ಕಳ್ಕೊಂಡು ಕಣ್ಣೀರಿಡ್ತಿದ್ದಾರೆ. ಸರ್ ಮುತ್ಯ ನಮಗೆ ಬಂದೀವ್ರಿ. ನಮ್ಮ ಅವು ಕುಡಿಯೋದು ಬಿಡ್ತಾವ ಅಂತ ನಮಗೆ ಬಂದೀವ್ರಿ. ಏನಾಗಲ್ಲ ಅಂತ ನಮ್ಮ ಮನೆಯವ್ರನ್ನ ಕಾಲು ಬಿದ್ದೀವ್ರಿ. ನಮ್ಮ ಜೀವ ಡಕ್ ಅನ್ನತ್ತವ್ರಿ. ಯಾರು ಬಂದಿಲ್ರಿ ಹಿಂದೆ ಯಾರಂತ ಅವಿಂದವೇ ಆಟೋಕ್ಕೆ ಕರ್ಕೊಂಡು ಬಂದೀವ್ರಿ. ಆಟೋದಾಗ ನಮ್ಮ ಮನೆಯವ್ರನ್ನ 2 ಬಂದೀವ್ರಿ. ಯಾರಿಲ್ರಿ ಇಂದು ಯಾರಿಗೆ ಕರ್ಕೊಂಬಂದಿಲ್ರಿ. ನಮ್ಮ ಅವ್ಗೂ ನಮ್ಮ ತಮ್ಮ ಕರ್ಕೊಂಬಂದೀವ್ರಿ. ಇಬ್ಬರಿಗೆ ನಮ್ಮ ತಮ್ಮದು ಪೂರ ಸೀರೆ, ನಮ್ಮ ಅವ್ವದು ಪೂರ ಸೀರಿಯಸ್ಸು. ನಮ್ಮ ತಮ್ಮ ಸ್ವಲ್ಪ ಕಾರಿಸಲಕ್ಕ ಸ್ವಲ್ಪ ಇನ್ನೂ ಎಚ್ಚರಿಕಿದ್ದನ್ರಿ, ಹಿಂಗೆ ಮಾಡ್ಲತ್ತಿದ್ದನ್ರಿ. ಒಟ್ನಲ್ಲಿ ಕುಡಿತ ಬಿಡಿಸ್ತೀನಿ ಅಂತಿದ್ದವ 4 ಜೀವವನ್ನೇ ನಿಲ್ಲಿಸಿದ್ದಾನೆ. ಇನ್ಮೇಲಾದ್ರೂ ಇಂಥ ನಾಟಿ ಪಂಡಿತರನ್ನ ನಂಬೋ ಜನ ಎಚ್ಚೆತ್ಕೊಳ್ಬೇಕಿದೆ. ಇಲ್ಲದಿದ್ರೆ ಜೀವ ಕಳ್ಕೊಳ್ಳೋದು ಗ್ಯಾರಂಟಿ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಅದು ಸುತ್ತ 7 ಊರಿನ ಜನರು ಪೂಜೆ ಮಾಡೋ ಶಕ್ತಿ ದೇಗುಲ. ಇದೇ ದೇವಸ್ಥಾನಕ್ಕೆ ನುಗ್ಗಿದವರು ತಾಯಿಯ ಹುಂಡಿ ಕಾಸನ್ನ ಕದ್ದಿದ್ದಾರೆ. ಇದೇ ವೇಳೆ ಗೋಡೆ ಮೇಲೆ ಬರೆದ ಚಿತ್ರವೊಂದು ವಿವಾದದ ಕಿಚ್ಚು ಹಚ್ಚುವಂತೆ ಮಾಡಿದೆ.
ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಚಿಕ್ಕ ಮಾಳಿಗೆಪುರದ ಕೊಪ್ಪಲು ಗ್ರಾಮದಲ್ಲಿರೋ ಏಳೂರಮ್ಮ ದೇಗುಲ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಸುತ್ತ ಇರೋ ಏಳೂರಿನ ಜನರು ಕೂಡ ಈ ದೇವಿಯನ್ನ ಆದಿಶಕ್ತಿಯಾಗಿ ಪೂಜಿಸ್ತಾರೆ. ಊರಿಗೆ ಏನೇ ಸಂಕಷ್ಟವಾದ್ರೂ ಮೊದಲು ಮೊರೆ ಹೋಗೋದೇ ಈ ತಾಯಿ ಪಾದಕ್ಕೆ. ಇಂಥ ಪುಣ್ಯ ದೇಗುಲದಲ್ಲಿ ಧರ್ಮ ವಿಷ ಬೀಜ ಬಿತ್ತು ಕೆಲಸ ಮಾಡಿದ್ದಾರೆ. ದೇಗುಲಕ್ಕೆ ಕನ್ನ ಹಾಕಲು ಬಂದಿದ್ದ ಖದೀಮರು ದೇಗುಲದ ಗೋಡೆ ಮೇಲೆ ನಂಬರ್ ಜೊತೆಗೆ ಚಿಹ್ನೆಯೊಂದನ್ನ ಬರೆದು ಜನರ ಮಧ್ಯೆ ವಿಷ ಹಿಂಡೋ ಕೆಲಸ ಮಾಡಿದ್ದಾರೆ. ನಿನ್ನೆ ತಡರಾತ್ರಿ ದೇವಸ್ಥಾನದ ಬಾಗಿಲು ಮುರಿದು ಒಳನುಗ್ಗಿದ ಕಳ್ಳರ ಗ್ಯಾಂಗ್ ಒಂದಿಷ್ಟು ಹಣ ಕದ್ದಿದ್ದಾರೆ. ನಂತರ ದೇವರ ವಸ್ತ್ರಗಳನ್ನ ಚೆಲ್ಲಾಡಿದ್ದು ಗೋಡೆ ಮೇಲೆ 786 ನಂಬರ್ ಬರೆದು ಅದರ ಪಕ್ಕದಲ್ಲೇ ಅರ್ಧ ಚಂದ್ರನ ಮೇಲೆ ನಕ್ಷತ್ರದ ಆಕಾರ ಬಿಡಿಸಿ ಎಸ್ಕೇಪ್ ಆಗಿದ್ದಾರೆ. ಬೆಳಗಾಗ್ತಾ ಇದ್ದಂತೆ ದೇವಸ್ಥಾನದ ಬಳಿ ಬಂದ ಗ್ರಾಮಸ್ಥರಿಗೆ ಶಾಕ್ ಆದಿತ್ತು. ಕಿಡಿಗೇಡಿಗಳ ದುಷ್ಕೃತ್ಯ ಕಂಡು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಂದು ಇಲ್ಲಿ ರಾತ್ರಿ ಕಳ್ತನ ಮಾಡಿದ್ದಾರೆ, ಗೇಟ್ ಹೊಡೆದಿದ್ದಾರೆ, ಬಾಗಿಲೆಲ್ಲ ಹೊಡೆದು ನೀಡಿ ತೆಗೆದಿದ್ದಾರೆ. ಒಳಗಡೆ ಹೋಗಿ ಇದೆಲ್ಲ ಇಕ್ಕಿದ್ದಾರೆ. ನಂಬರ್ ಬರೆದಿದ್ದಾರೆ, ಸಿಂಬಲ್ 7, 8, 6 ಅಂತ ಬರೆದು ಪ್ಲಸ್ ಚಂದ್ರನ್ನು ಬರೆದು ಮೇಲೆ ಸ್ಟಾರ್ ಹಾಕಿದ್ದಾರೆ. ಏನು ಅಂತ ನಮಗೆ ಗೊತ್ತಾಗಿಲ್ಲ. ದೇವಸ್ಥಾನಕ್ಕೆ ಕನ್ನ ಹಾಕುವುದಕ್ಕೆ ಬಂದ್ರೋ ಅಥವಾ ಹಿಂದೂ ಮುಸ್ಲಿಮರ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರೋ ಗೊತ್ತಿಲ್ಲ. ಇಂಥವರಿಗೆಲ್ಲ ಪೊಲೀಸರು ತಕ್ಕ ಪಾಠ ಕಲಿಸಬೇಕಿದೆ. ಕಳ್ಳತನ ಮಾಡೋಕೆ ಸ್ಕೆಚ್ ಹಾಕಿದ್ರೋ ಗೊತ್ತಿಲ್ಲ. ಇಂಥ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಈ ತಾಯಿಗೆ ನನ್ನೋರು ತನ್ನೋರು ಅನ್ನೋರು ಯಾರೂ ಇಲ್ಲ. ಬೆಳಗ್ಗೆದ್ರೆ ಸಾಕು ಭಿಕ್ಷೆ ಬೇಡೋದು, ಬಿಡಿಗಾಸಲ್ಲೇ ಬದುಕನ್ನ ನಡೆಸೋದು. ಸಣ್ಣದೊಂದು ಶೆಡ್ನಲ್ಲಿದ್ದ ವೃದ್ಧೆ ತಮ್ಮೂರಿನ ದೇವರ ಕಾರ್ಯಕ್ಕೆ ಲಕ್ಷ ಲಕ್ಷ ದೇಣಿಗೆ ಕೊಟ್ಟಿದ್ದಾರೆ. ಹಣ ಅಂದ್ರೆ ಹೆಣಾನು ಬಾಯಿ ಬಿಡೋ ಕಾಲವಿದು. ಕೋಟಿ ಕೋಟಿ ಇದ್ರೂ ₹1 ಕೊಡೋದಕ್ಕೆ ಹಿಂದೆ ಮುಂದೆ ನೋಡೋರೇ ಜಾಸ್ತಿ. ಜೀವ ಬೇಕಾದ್ರೂ ಬಿಡ್ತಾರೆ, ಕಾಸು ಮಾತ್ರ ಬಿಚ್ಚೋದಿಲ್ಲ. ಆದ್ರೆ ಈ ತಾಯಿ ಮಾಡಿರೋ ಮಹತ್ ಕಾರ್ಯಕ್ಕೆ ಇಡೀ ಊರಿನ ಜನರೇ ತಲೆಬಾಗಿದ್ದಾರೆ. ಗಲ್ಲಿ ಗಲ್ಲಿಯಲ್ಲಿ ಭಿಕ್ಷೆ ಬೇಡೋ ಈ ಹಿರಿ ಜೀವ ತಮ್ಮೂರಿನ ದೇವರ ಕಾರ್ಯಕ್ಕೆ ₹1,83,000 ಹಣ ಕೊಟ್ಟಿದೆ. ಬೆಳಗಾದ್ರೆ ಸಾಕು ಭಿಕ್ಷಾ ಪಾತ್ರೆ ಹಿಡಿಯೋ ಕೈಗಳಲ್ಲೇ ಲಕ್ಷ ಲಕ್ಷ ಹಣವನ್ನ ದೇವರ ಕಾರ್ಯಕ್ಕೆ ಅಂತ ದಾನವಾಗಿ ಕೊಟ್ಟಿದ್ದಾರೆ. ಭಿಕ್ಷುಕಿ ಆದ್ರೂ ದೊಡ್ಡತನದಲ್ಲಿ ಶ್ರೀಮಂತೆ. ಭಿಕ್ಷುಕರು ಅಂದ್ರೆ ಜನ ನೋಡೋ ನೋಟನೇ ಬೇರೆ. ಆದ್ರೆ ಇವರನ್ನ ಭಿಕ್ಷುಕಿ ಅನ್ನೋದಕ್ಕೂ ಮನಸ್ಸು ಬರ್ತಿಲ್ಲ. ರಾಯಚೂರು ತಾಲೂಕಿನ ಬೀಜನಗೇರ ಗ್ರಾಮದ ರಂಗಮ್ಮಗೆ ಹಿಂದೆ ಮುಂದೆ ಯಾರೂ ಇಲ್ಲ. 30 ವರ್ಷದಿಂದ ಸಣ್ಣದೊಂದು ಶೆಡ್ ಹಾಕೊಂಡು ಒಬ್ಬಂಟಿ ಜೀವನ ನಡೆಸುತ್ತಿದ್ದಾರೆ. ದೇವಸ್ಥಾನ ಬಸ್ ಸ್ಟ್ಯಾಂಡ್ನಲ್ಲಿ ಭಿಕ್ಷೆ ಬೇಡೋದು, ಅದರಲ್ಲೇ ಜೀವನ ನಡೆಸೋದು. ₹1 ಕೂಡಿಡ್ತಿದ್ದ ರಂಗಮ್ಮ ಇಡೀ ಊರೇ ಚಕಿತವಾಗುವಂತಹ ಕೆಲಸ ಮಾಡಿದ್ದಾರೆ. ಇತ್ತೀಚೆಗೆ ಗ್ರಾಮದ ದೇವರು ಆಂಜನೇಯ ದೇಗುಲದ ಧ್ವಜಸ್ತಂಭ ನಿರ್ಮಾಣ ಮಾಡೋದಕ್ಕೆ ಊರಿನವರು ಮುಂದಾಗಿದ್ರು. ಹೀಗಾಗಿ ಪ್ರತಿ ಮನೆಯವರು ಇಂತಿಷ್ಟು ಹಣ ಅಂತ ಕೊಟ್ಟಿದ್ರು. ರಂಗಮ್ಮಜ್ಜಿ ಕೂಡ ತನ್ನ ಕೈಯಲ್ಲಾದ ಸಹಾಯ ಮಾಡೋದಾಗಿ ಹೇಳಿತ್ತು. ದೇವರ ಕಾರ್ಯಕ್ಕೆ ನನ್ನದು ಒಂದು ಪಾಲಿರ್ಲಿ ಅಂತ ತಾನು ಕೂಡಿಟ್ಟಿದ್ದ ಹಣದ ಚೀಲವನ್ನೆಲ್ಲ ತಗೊಂಡು ಹೋಗಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕೈಗಿಟ್ಟಿದೆ. ಅದನ್ನೆಲ್ಲ ಎಣಿಸಿ ನೋಡಿದಾಗ ₹1,83,000 ಇರೋದು ಗೊತ್ತಾಗಿ ವಿಸ್ಮಿತರಾಗಿದ್ದಾರೆ. ಹೆಣ್ಮಕ್ಳು ಸೀರೆಗಳು ಅಂತವರಾಗ ಪೇಪರ್ನಾಗ ಅವ್ರು ಏನಿಷ್ಟು ಬಂದಿರ್ತಾರೆ ಅಷ್ಟ ಕಟ್ಟಿರ್ತಾರೆ ಮೂಟ. ಅದು ಎಣಿಸಿದ ಮೇಲೆ ₹1,80,000 ಆಗಿದ್ವು. ಆ ರೊಕ್ಕ ತಗೊಂಡು ಕೇಳಿದ್ರೆ ಗುಡಿ ಕೊಡ್ರ ಅಂತ ಹೇಳಿ ಗುಡಿಗೆ ನಾವು ಆಂಜನೇಯ ಗುಡಿ ಸ್ವಾಮಿಗೆ ₹1,80,000 ನಾವು ಗುಡಿಗೆ ಖರ್ಚು ಮಾಡಿ ಗುಡಿಗೆ ಆಂಜನೇಯ ಸ್ವಾಮಿ ಗುಡಿ ಕೊಟ್ಟು ಆಯಮ್ಮನೆ ಕೊಟ್ಟು. ರಂಗಮ್ಮಜ್ಜಿ ದೇವಸ್ಥಾನದ ಅಭಿವೃದ್ಧಿಗೆ ಹಣ ಕೊಡ್ತಿರೋದು ಇದೇ ಮೊದಲೇನಲ್ಲ. ಭಿಕ್ಷೆ ಬೇಡೋ ಕೆಲಸವಾದ್ರೂ ದೇವರ ಕಾರ್ಯಕ್ಕೆ ಸದಾ ಮುಂದೆ. ಕೆಲ ವರ್ಷಗಳ ಹಿಂದೆ ಶಿವನ ದೇಗುಲ ನಿರ್ಮಾಣ ಮಾಡುವಾಗಲೂ ₹3 ಲಕ್ಷ ದೇಣಿಗೆ ಕೊಟ್ಟಿದ್ರಂತೆ. ಈಗ ಮತ್ತೆ ₹1,83,000 ಹಣ ಕೊಟ್ಟಿದ್ದಾರೆ. ನೂತನ ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕಾಗಿ ನಮ್ಮ ಊರಿನ ಒಬ್ಬ ಭಿಕ್ಷಕಿ ಕಡೆಯಿಂದ 1,80,000 ಹಣವನ್ನು ಒಬ್ಬ ದೇವರ ರೂಪದಲ್ಲಿ ಬಂದಿರತಕ್ಕಂಥ ನಮ್ಮ ಗುಡಿಗೆ ಸಹಕಾರವನ್ನು ನೀಡಲಿಕ್ಕೆ ಬಂದಿದ್ದಾಳೆ ಅಂತ ನಾವು ನಮ್ಮ ಊರಿನ ಹಿರಿಯರು ಎಲ್ಲರೂ ಅದೇ ಥರದ ಒಂದು ಭಾವನೆಯನ್ನು ಎಲ್ಲರೂ ಮಾತನಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಬೇಡೋ ಕೈಗಳೇ ಕೊಡುಗೆ ದಾನಿಗಳಾಗ್ತವೆ ಅನ್ನೋದಕ್ಕೆ ಈ ಸ್ಟೋರಿನೇ ಜೀವಂತ ಸಾಕ್ಷಿ. ವಿಶ್ವನಾಥ್ ಹೋಕಾರ್, ನ್ಯೂಸ್ 18 ರಾಯಚೂರು. ಯೂರಿಯಾ ಗೊಬ್ಬರ ಕೊಡಿ ಸ್ವಾಮಿ ಅಂದ್ರೆ ರಾಜಕೀಯ ಕತೆ ಹೇಳ್ತಿದ್ದಾರೆ. ರೈತರು ಗೊಬ್ಬರ ಸಿಗದೆ ಗೋಳಾಡ್ತಾ ಇದ್ರು. ಜನಪ್ರತಿನಿಧಿಗಳು ಮಾತ್ರ ರಾಜಕೀಯದಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಗೊಬ್ಬರ ಗೋಳಾಟದ ವರದಿ ಎಲ್ಲಿದೆ ನೋಡಿ.
ಎಲ್ಲಿವರೆಗೆ ಫುಲ್ ಕೊಡಲ್ವೋ ಅಲ್ಲಿವರೆಗೆ ಅಭಾವ ಒಂದು ಸ್ವಲ್ಪ ಇದ್ದೇ ಇರುತ್ತೆ. ರೈತರು ಅಂದ್ರೆ ದೇಶದ ಜೀವಾಳ ಅಂತಾರೆ. ರೈತರೇ ನಮ್ಮ ದೇಶದ ಸಂಪತ್ತು ಅಂತನೂ ಕೊಂಡಾಡ್ತಾರೆ. ಆದರೆ ರೈತರ ಸಂಕಷ್ಟ ಕೇಳೋರಿಲ್ಲ. ಹೊಗಳಿಕೆಗೆಲ್ಲ ಬೂಟಾಟಿಕೆಯ ಮಾತುಗಳಾದ್ವೇ ಹೊರತು ಅನ್ನದಾತರ ಕಣ್ಣೀರು ಒರೆಸೋರು ಯಾರೂ ಇಲ್ಲ. ನಮ್ಮನ್ನಾಳುವಂತ ರಾಜಕೀಯ ನಾಯಕರಿಗೂ ರೈತರ ಕಷ್ಟ ಬೇಕಾಗಿಲ್ಲ. ಯೂರಿಯಾ ಗೊಬ್ಬರದ ಸಮಸ್ಯೆ ಶುರುವಾಗಿ 1 ತಿಂಗಳ ಮೇಲಾಯಿತು. ಇವತ್ತಿಗೂ ರೈತರ ಪರದಾಟಕ್ಕೆ ಮುಕ್ತಿ ಸಿಕ್ಕಿಲ್ಲ. ಮಕ್ಕಳು ಮರಿಯನ್ನೆಲ್ಲ ಕರ್ಕೊಂಡು ಬಂದು ಕ್ಯೂ ನಿಲ್ತಿದ್ದಾರೆ. ಮಳೆ ಚಳಿ ಗಾಳಿಯನ್ನ ಕೂಡ ಲೆಕ್ಕಿಸದೆ ಕಾದು ನಿಲ್ತಿದ್ದಾರೆ. ಆದರೆ ಸಮಸ್ಯೆ ಪರಿಹರಿಸಬೇಕಾಗಿದ್ದಂಥ ಸಚಿವರು ಮಾತ್ರ ರಾಜಕೀಯ ಮಾತನಾಡ್ತಿದ್ದಾರೆ. ಸನ್ಮಾನ್ಯ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರಂತೂ ಈ ವಿಷಯದಲ್ಲಿ ನಾನೇ ಕನ್ಫ್ಯೂಸ್ ಆಗಿದ್ದೇನೆ ಅಂತ ಅಣಿಮುತ್ತನ್ನ ಉದುರಿಸ್ತಾ ಇದ್ದಾರೆ. ಮಳೆ ಬೆಳೆ ಇದ್ರೂ ಸಮಯಕ್ಕೆ ಸರಿಯಾಗಿ ಸಿಗ್ತಿಲ್ಲ ಗೊಬ್ಬರ. ದಿನ ಬೆಳಗಾದ್ರೆ ಊಟ ತಿಂಡಿ ಬಿಟ್ಟು ಕ್ಯೂ ನಿಲ್ತಿದ್ದಾರೆ ರೈತರು. ಈ ಬಾರಿ ಒಳ್ಳೆ ಮಳೆಯಾಗಿದೆ. ಭೂಮಿಗೆ ಬಿತ್ತಿದ್ದಂತ ಬೆಳೆ ಕೂಡ ಸೊಂಪಾಗಿ ಬೆಳೆದು ನಿಂತಿದೆ. ರೈತರ ಮುಖದಲ್ಲಿ ಮಂದಹಾಸ ಮೂಡುವ ಟೈಮ್ನಲ್ಲಿ ಗೊಬ್ಬರದ ಗೋಳು ಶುರುವಾಗಿದೆ. ಗದಗ ಜಿಲ್ಲೆಯಲ್ಲಿ ರಸಗೊಬ್ಬರದ ಅಭಾವ ತೀವ್ರವಾಗಿ ಬಾಧಿಸ್ತಾ ಇದ್ದು ಎಲ್ಲ ಯೂರಿಯಾ ವಿತರಣಾ ಕೇಂದ್ರದಲ್ಲಿ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ಗಳು ರಾರಾಜಿಸ್ತಾ ಇದೆ. ಬೆಳಗ್ಗೆ 5 ಗಂಟೆಗೆ ಕ್ಯೂ ನಿಲ್ತಾ ಇರುವಂಥ ಜನ ಮಕ್ಕಳು ಮರಿಯನ್ನೆಲ್ಲ ಕರ್ಕೊಂಡು ಬಂದು ಗೊಬ್ಬರದ ಅಂಗಡಿ ಮುಂದೆ ಕಾಯ್ತಿದ್ದಾರೆ. ನಿಂತು ಸುಸ್ತಾದಂಥವರಂತೂ ಚಪ್ಪಲಿಗಳನ್ನ ಕ್ಯೂನಲ್ಲಿ ಇಡ್ತಿದ್ದಾರೆ. ನಾವು ಗದಗ ನಗರದ ಗೊಬ್ಬರ ವಿತರಣೆ ಮಾಡ್ತಕ್ಕಂಥ ವಿತರಕ ಅಂಗಡಿಯ ಬಳಿಯಲ್ಲಿ ಇದ್ದೀವಿ. ಇಲ್ಲಿ ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗದಗ ಆಗಿರ್ಬೋದು, ಮುಂಡ್ರಿಗಿ ಆಗಿರ್ಬೋದು ಮತ್ತು ಸೆರಟ್ಟಿ ಮತ್ತು ಲಕ್ಷ್ಮೇಶ್ವರ ನೋ ಸ್ಟಾಕ್ ಬೋರ್ಡ್ಗಳನ್ನು ಈಗ ವಿತರಕರು ಕೂಡ ಹಾಕಿರುವಂಥದ್ದು. ಹೀಗಾಗಿ ರೈತರು ಕೂಡ ಮರಳಿ ಮತ್ತೆ ಊರಿಗೆ ಹೋಗುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲೂ ಯೂರಿಯಾ ಪರದಾಟ ಹೇಳತೀರದಂತಾಗಿದೆ. ಎಲ್ಲ ಅಂಗಡಿಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಅಳವಡಿಸಿರುವುದಕ್ಕೆ ರೈತರು ರೊಚ್ಚಿಗೆದ್ದಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದ್ದು ಪರಿಸ್ಥಿತಿ ಕೈಮೀರುವಂತ ಹಂತಕ್ಕೆ ಹೋಗ್ತಾ ಇದ್ದಂತೆ ಪೊಲೀಸರು ಸಮಾಧಾನ ಪಡಿಸಿದ್ದಾರೆ. ಹಾವೇರಿಯಲ್ಲಿ ರೈತರ ಗೋಳು ಕೇಳೋರೇ ಇಲ್ಲ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕಾದ್ರೂ ಕೂಡ 1 ಚೀಲ ಗೊಬ್ಬರವೂ ಸಿಗ್ತಾ ಇಲ್ಲ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಬರೋದು, ರಾತ್ರಿ 8ರಿಂದ 9 ಗಂಟೆವರೆಗೂ ಕಾಯೋದು. ಆದರೂ ಕೂಡ ಯೂರಿಯಾ ಗೊಬ್ಬರದ ಮುಖ ನೋಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಪ್ರತಿದಿನವೂ ಕಾದು ವಾಪಸ್ ಹೋಗೋದೇ ಆಗಿದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಅನ್ನದಾತರು ಪಡಬಾರ್ದ ಕಷ್ಟಪಡ್ತಿದ್ದಾರೆ. ಒಬ್ಬರಿಗೆ 2 ಚೀಲ ನೀಡಲಿಕ್ಕೆ ಅಧಿಕಾರಿಗಳ ನಿರ್ದೇಶನ ನೀಡಿರೋದ್ರಿಂದ ವೃದ್ಧರು, ಮಕ್ಕಳು, ಮಹಿಳೆಯರೆಲ್ಲ ಕ್ಯೂ ನಿಲ್ತಿದ್ದಾರೆ. ಮಕ್ಕಳನ್ನ ಶಾಲೆ ಬಿಡಿಸಿ ಗೊಬ್ಬರದ ಅಂಗಡಿ ಮುಂದೆ ಕ್ಯೂ ನಿಲ್ಲಿಸ್ತಾ ಇದ್ದಾರೆ. ಒಮ್ಮೆ ಗೊಬ್ಬರ ಪಡೆದವರು ಮತ್ತೆ ಗೊಬ್ಬರ ಪಡಿಬಾರ್ದು ಅನ್ನುವಂಥ ಕಾರಣಕ್ಕೆ ಕೈ ಬೆರಳುಗಳಿಗೆ ಇಂಕ್ ಹಚ್ಚಲಾಗ್ತಾ ಇದೆ. ಇನ್ನು ಯೂರಿಯಾ ಗೊಬ್ಬರ ಸಮಸ್ಯೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಕೃಷಿ ಸಚಿವ ಚಲುವರಾಯಸ್ವಾಮಿ, ಕೇಂದ್ರ ಸರ್ಕಾರ 1.5 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಪೂರೈಕೆ ಮಾಡಬೇಕು. ಅವರು ಕೊಡೋವರೆಗೂ ಈ ಸಮಸ್ಯೆ ಇದ್ದೇ ಇರುತ್ತೆ. ಏನ್ ಮಾಡಬೇಕು ಅಂತ ನನಗೂ ಕನ್ಫ್ಯೂಸ್ ಆಗಿದೆ. ಅಶೋಕ್ ಅವರು ನನ್ನನ್ನು ಯಾಕೆ ರಾಜೀನಾಮೆ ಕೇಳ್ತಾರೆ? ಕರ್ನಾಟಕಕ್ಕೆ ಗೊಬ್ಬರ ಕೊಡದಿರುವಂತ ನಡ್ಡಾ ಅವರ ರಾಜೀನಾಮೆ ಕೊಡಿಸುವಂತ ತಾಕತ್ತು ಅಶೋಕಿಗೆ ಇದೆಯಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸರ್, ಅಭಾವ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥದ್ದು ಎಲ್ಲಿವರೆಗೆ ಫುಲ್ ಕೊಡಲ್ವೋ ಅಲ್ಲಿವರೆಗೆ ಅಭಾವ ಒಂದು ಸ್ವಲ್ಪ ಇದ್ದೇ ಇರುತ್ತೆ. ಇದನ್ನ ಅಶೋಕ್ ಕೇಳಿದ್ರು ಅರ್ಥ ಆಗಲ್ಲ. ಏನ್ ಮಾಡ್ಬೇಕು ನಾನು ಅಂತ ನನಗೂ ಕನ್ಫ್ಯೂಸ್. ಸಪ್ಲೈ ಮಾಡೋದು ಕಡಿಮೆ ಆದಾಗ ಅದಕ್ಕೆ ಜವಾಬ್ದಾರಿ ಯಾರು ತಗೋಬೇಕು? ಸೊ ನಡ್ಡಾರ್ ಕೈಲಿ ರಾಜೀನಾಮೆ ಕೊಡಿಸ್ತಾರಂತ ಕೇಳಿ ತಾಕತ್ತಿದೆಯಾ ಅಶೋಕ್ಗೆ? ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡೋದನ್ನ ನಿಲ್ಲಿಸ್ಬೇಕು ಅಶೋಕ್. ಒಟ್ಟಿನಲ್ಲಿ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಕೆಸರು ಚಾಟ ನಡೆಸ್ತಾ ಇದ್ದಾರೆಯೇ ಹೊರತು ರೈತರಿಗೆ ಸಮರ್ಪಕ ಗೊಬ್ಬರ ನೀಡುವಂತ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ರೈತರ ಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 2.5 ವರ್ಷದ ಮಗುವನ್ನ ಕರ್ಕೊಂಡು ಚಿನ್ನ ತರೋದಕ್ಕೆ ಹೋಗಿದ್ದ ತಾಯಿ ಮಗುವನ್ನೇ ಮರೆತಿದ್ದಾಳೆ. ಚಿನ್ನ ಕೊಳ್ಳೋ ಖುಷಿಯಲ್ಲಿ ಕರಳ ಕುಡಿಯನ್ನೇ ಮರೆತವಳು ಕಂಗಾಲಾಗಿ ಹೋಗಿದ್ದಾಳೆ. ಹೆಣ್ಮಕ್ಕಳಿಗೆ ಚಿನ್ನ ಅಂದ್ರೆ ಜೀವ ಅನ್ನೋದು ಗೊತ್ತು. ಆದ್ರೆ ಚಿನ್ನ ಕೊಳ್ಳೋ ಖುಷಿಯಲ್ಲಿ ಕರುಳ ಕುಡಿಯನ್ನೇ ಮರೆಯೋ ಲೆವೆಲ್ಗೆ ಹೋಗ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಪ್ರತಿ ಮನೆಯಲ್ಲೂ ಲಕ್ಷ್ಮೀ ಪೂಜೆಗೆ ಮುತ್ತೈದೆಯರು ರೆಡಿಯಾಗ್ತಿದ್ದಾರೆ. ಹಾಸನದ ಈ ಹೆಣ್ಮಗಳು ಕೂಡ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂತ ಚಿನ್ನ ಖರೀದಿಸೋದಕ್ಕೆ ಹೋಗಿದ್ಲೋ ಅಥವಾ ಕಾಸಿದೆ ಅಂತ ಬಂಗಾರ ತಗೊಳ್ಳೋದಕ್ಕೆ ಹೋಗಿದ್ಲೋ ಗೊತ್ತಿಲ್ಲ. ಚಿನ್ನದಂಗಡಿಗೆ ಕಾಲಿಡ್ತಿದ್ದಂತೆ ಕರುಳ ಕುಡಿಯನ್ನೇ ಮರೆತಿದ್ದಾಳೆ. ಚಿನ್ನದ ಆಭರಣಗಳನ್ನ ನೋಡೋ ಗುಂಗಲ್ಲಿ ತನ್ನ ಕರುಳ ಕುಡಿಯನ್ನ ಕೆಳಗೆ ಬಿಟ್ಟವಳು ನರಕ ಅನುಭವಿಸಿದ್ದಾಳೆ. ಚಿನ್ನ ಕೊಳ್ಳೋಕೆ ಹೋದ್ಲು, ಮಗುವನ್ನೇ ಮರೆತು ನಿಂತ್ಲು. ಸಂಜೆವರೆಗೂ ಹೈಡ್ರಾಮಾ, ಮಗು ಸಿಕ್ಕಿದ್ದೇ ವಿಸ್ಮಯ. ಈ ಹೆಣ್ಮಗಳ ಹೆಸರು ಉಷಾ ಅಂತ.
ನಿನ್ನೆ ಸಂಜೆ ಹಾಸನದ ಗಾಂಧಿ ಬಜಾರ್ಗೆ ಚಿನ್ನ ತರೋದಕ್ಕೆ ಅಂತ ಹೋಗಿದ್ದ ಉಷಾ ಜ್ಯುವೆಲರಿ ಶಾಪ್ ಒಳಗೆ ಕಾಲಿಡ್ತಿದ್ದಂತೆ 2.5 ವರ್ಷದ ಹೆಣ್ಮಗುವನ್ನೇ ಮರೆತೋಗಿದ್ಲು. ಇಲ್ಲೇ ಆಟ ಆಡ್ಕೊಂಡು ಇರ್ತಾಳೆ ಅಂತ ಕೆಳಗೆ ಬಿಟ್ಟವಳು ಚಿನ್ನ ಕೊಳ್ಳೋದ್ರಲ್ಲೇ ಫುಲ್ ಬ್ಯುಸಿಯಾಗಿ ಹೋಗಿದ್ಲು. ಉಷಾ ಬಂಗಾರ ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿದ್ರೆ ಮಗು ರಸ್ತೆಗೆ ಹೋಗಿ ನಿಂತಿದೆ. ಅದೇ ರಸ್ತೆಯಲ್ಲಿ ಬರ್ತಿದ್ದ ಮಹಿಳೆಯೊಬ್ಬರು ಈ ಮಗುವನ್ನ ನೋಡಿದ್ದಾರೆ. ಯಾರ ಮಗು, ಇಲ್ಯಾಕೆ ಬಂತು ಅಂತ ವಿಚಾರಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಅಳ್ತಿದ್ದ ಮಗುವನ್ನ ಕಂಕುಳಲ್ಲಿ ಹಾಕೊಂಡು ಮನೆ ಕಡೆ ಹೆಜ್ಜೆ ಹಾಕಿದ್ದಾರೆ. ಇನ್ನೇನು ಮನೆಗೆ ಹೊರಡಬೇಕು ಅನ್ನೋ ಹೊತ್ತಲ್ಲಿ ತಾಯಿ ಉಷಾಗೆ ಮಗುವಿನ ನೆನಪಾಗಿದೆ. ನನ್ನ ಮಗಳು ಎಲ್ಲೋದ್ಲು ಅಂತ ಹುಡುಕಾಡೋದ್ರೊಳಗೆ ಕಣ್ಮರಿಯಾಗಿ ಹೋಗಿದ್ಲು. ಕರುಳ ಕುಡಿ ಕಾಣದೆ ಕಂಗಾಲಾದ ತಾಯಿ ಪೊಲೀಸ್ ಠಾಣೆಗೆ ವಿಷಯ ಮುಟ್ಟಿಸಿದ್ರು. ಸಿಸಿಟಿವಿ ಜಾಡು ಹಿಡಿದ ಪೊಲೀಸರು ಹುಡುಕಾಟ ಸಹ ಶುರು ಮಾಡಿದ್ರು. ಅತ ಕಳೆದು ಹೋದ ಮಗುವಿಗೆ ಹುಡುಕಾಟ ನಡೀತಿದ್ರೆ ಇತ ವಿಜಯನಗರದ ಭವಾನಿ ಅನ್ನೋರು ತಮ್ಮ ಮನೆಗೆ ಮಗು ಕರ್ಕೊಂಡ್ ಬಂದು ಆರೈಕೆ ಶುರು ಮಾಡಿದ್ರು. ಮಗುವಿಗೆ ಊಟ ಮಾಡಿಸಿ ಆಟ ಆಡಿಸ್ತಿದ್ದರು. ಮನೆಗೆ ಬಂದ ಭವಾನಿ ಗಂಡ ಯಾರ ಮಗು ಇದು ಅಂತ ಪ್ರಶ್ನೆ ಮಾಡಿದ್ದಾನೆ. ಗುರ್ತು ಪರಿಚಯ ಇಲ್ದಿರೋರ ಮಗುವನ್ನ ಕರ್ಕೊಂಡ್ ಬಂದಿದ್ದು ತಪ್ಪು. ಮೊದಲು ಪೊಲೀಸರಿಗೆ ಒಪ್ಪಿಸು ಅಂತಿದ್ದಂತೆ ಭವಾನಿ ಪೊಲೀಸ್ ಠಾಣೆಗೆ ಬಂದು ಮಗು ಒಪ್ಪಿಸಿದ್ದಾರೆ. ಹೀಗಾಗಿ ಮಗು ಕಳ್ಕೊಂಡಿದ್ದ ಉಷಾರನ್ನ ಕರೆಸಿ 2.5 ವರ್ಷದ ಮಗುವನ್ನ ತಾಯಿಗೊಪ್ಪಿಸಿದ್ದಾರೆ. ಅವಳು ಯಾರು ಕರ್ಕೊಂಡೋದ್ಲು ಮಗುನ, ಅವಳು ನಾವು CC ಕ್ಯಾಮ್ರಾದಲ್ಲಿ ನೋಡಿರೋ ಪ್ರಕಾರ ತುಂಬಾ ಫಾಸ್ಟ್ ಆಗಿ ಒಂದು ವ್ಯಾನಿಟಿ ಬ್ಯಾಗ್ ಇಟ್ಕೊಂಡು ಮಗುನ ಲೆಫ್ಟಲ್ಲಿ ತಗೊಂಡು ಹೋಗ್ತಾ ಇದ್ದಿದ್ದು ನೋಡಿದ್ವಿ. ಅವಳು ನಮಗೆ ಸ್ಟೇಟ್ಮೆಂಟ್ ಕೊಡಬೇಕು, ನಮಗೆ ಹಿಂಗೆ ಮಗು ಈ ಥರ ಆಗಿತ್ತು, ಈ ಥರ ನಮಗೆ ಮಗುನ ನಾನು ಊಟಕ್ಕೆ ಕರ್ಕೊಂಡೋಗಿದೆ, ತಿಂಡಿ ತಿನ್ನಿಸ್ದೆ, ನಾನು ಈ ಥರ ಮಾಡಿದೆ ಅಂತ ಅವಳು ಸ್ಟೇಟ್ಮೆಂಟ್ ಕೊಡಬೇಕು. ಡಿಪಾರ್ಟ್ಮೆಂಟ್ ಅವರು ಸಮಂಜಸ ಕೊಟ್ಟರೆ ನಾವು ಕೇಳಕ್ಕೆ ಇಷ್ಟಪಡೋದಿಲ್ಲ. ಒಟ್ನಲ್ಲಿ ಬಂಗಾರ ಕೊಳ್ಳೋ ಆಸೆಯಲ್ಲಿ ಬಂಗಾರದಂತ ಮಗುವನ್ನೇ ಮರೆತಿದ್ದು ಮಾತ್ರ ವಿಪರ್ಯಾಸ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.